ನಾಳೆ ನಡೀತಾ ಇರುವಂತಹ ಸಾರಿಗೆ ನೌಕರರ ಮುಷ್ಕರಕ್ಕೆ ಈಗ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಬೆಂಬಲವನ್ನ ನೀಡ್ತಾ ಇದೆ. 25% ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ನಾಳೆ ರಸ್ತೆಗಿಳಿತಾ ಇರುವಂತಹ 1.15 ಲಕ್ಷ ಸಿಬ್ಬಂದಿ ಶಕ್ತಿ ಯೋಜನೆ ಜಾರಿಗೊಳಿಸಿದಂತಹ ನೌಕರರಿಂದಲೇ ಈಗ ಸರ್ಕಾರದ ವಿರುದ್ಧ ಫೈಟ್ ನಡೀತಾ ಇದೆ. ನಾಳೆ ನಡೆಯುವಂತಹ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಿಐಟಿಯು ಅಂದ್ರೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಬೆಂಬಲವನ್ನ ನೀಡ್ತಾ ಇದೆ. 25% ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ನಾಳೆ 1.25 ಲಕ್ಷ ಸಿಬ್ಬಂದಿ ರೋಡಿಗಿಳಿತಿದ್ದಾರೆ. ಶಕ್ತಿ ಯೋಜನೆ ಜಾರಿಗೊಳಿಸಿದಂತಹ ನೌಕರರೇ ಇದರಲ್ಲಿ ಮುಂದಾಗ್ತಾ ಇರುವಂತದ್ದು. ಮುಷ್ಕರಕ್ಕೆ 38 ತಿಂಗಳ ಬಾಕಿ ವೇತನಕ್ಕಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. 12 ತಿಂಗಳ ಹಿಂಬಾಕಿ ಹಿಡಿತಕ್ಕೆ ಸಿಐಟಿಯು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಕ್ರಿಯಾ ಸಮಿತಿಗೆ ಮುಂಚೂಣಿ ಪಾತ್ರದಲ್ಲಿರ್ತಕ್ಕಂಥವ್ರು ಈಗ ಏನು ವಾಪಸ್ ಹೋಗಿದ್ದಾರೆ ಅವ್ರು ಹೇಳೋರು ನಿಮಗೆ ಗೊತ್ತಿದೆಯಲ್ಲ. ಸೊ ಅದರಿಂದ ನಾವು ಯಾವಾಗಲೂ ಕೂಡ ಎಲ್ಲರೂ ಒಟ್ಟಿಗೆ ಕೂತು ಫೈನಲಿ ಡಿಸಿಷನ್ ಏನಾಗುತ್ತೆ, ನೀವು ಹಲವು ಪತ್ರಿಕಾಗೋಷ್ಠಿನಲ್ಲಿ ಕೂಡ ನೋಡಿದ್ದೀವಿ. ನಾವು ಒಳಗಡೆ ತೀರ್ಮಾನ ಮಾಡ್ಕೊಬಂದು ಎಲ್ಲರೂ ಒಳಗೊಂಡು ನಿಮಗೆ ನಾವು ಹೇಳ್ತಾ ಇದ್ವಿ. ಅದರಿಂದ ಹೋಗುವಾಗ ಏನೋ ಸಬೂಬ್ ಹೇಳಿದ್ರೆ ಅದು ಅವರ ಅಭಿಪ್ರಾಯ. ಸೊ ಅದಲ್ಲ. ಈಗ ಕಪ್ಪು ಬಾವುಟದ್ದು ಏನಾಯಿತು, ಡಾಕ್ಟರ್ ಪರಮೇಶ್ ಅವ್ರ ಜೊತೆ ಗೃಹ ಸಚಿವರ ಜೊತೆ ಪ್ರಸ್ತಾಪ ಮಾತಾಡಿದಾಗ ಅವರು ನಾನು ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿ ನಿಮಗೆ ಕೂಡಲೇ ಸಭೆ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಯ ರಾಜಣ್ಣವರು, ಹಿಂದೆ ಉಸ್ತುವಾರಿ ಸಚಿವರಾಗಿದ್ದಂಥ ರಾಜಣ್ಣವರು, ಅವರು ಮಧುಗಿರಿ ಕ್ಷೇತ್ರದ ರಾಜಣ್ಣವರು ಅವರು ಕೂಡ ಅಪೀಲ್ ಮಾಡಿದ್ದಾರೆ. ಸೊ ಅದರಿಂದ ಆ ಕಾರಣದಿಂದ ನಾವು ಆ ಕಪ್ಪು ಬಾವುಟವನ್ನು ವಿತರಣೆ ಮಾಡಿಕೊಂಡು ಸರ್ಕಾರ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳ ಬಗ್ಗೆ ಇನ್ನೊಂದಷ್ಟು ಸಕ್ರಿಯವಾಗಿ ಇದಾಗಲಿ ಅನ್ನೋ ಕಾರಣದಿಂದ ಏನಿಲ್ಲ. ನಾಯಕತ್ವ ನೋಡಿ, ಯಾವಾಗಲೂ ಕೂಡ ನಾವು ನಾಯಕತ್ವದಲ್ಲಿ ವ್ಯಕ್ತಿಗಳ ನಾಯಕತ್ವ ಅಲ್ಲ. ನಮಗೆ ಸಿಇಟಿಯು ಸಿದ್ಧಾಂತದ ಅಡಿ ನಾಯಕತ್ವ ಇದೆ. ಹಾಗೆಯೇ AITUC ಅವರಿಗೆ ಅವ್ರಿಗೂ AITUCಯ ನಾಯಕತ್ವ ಇದೆ. ಅದರಿಂದ ಇಲ್ಲಿ ವ್ಯಕ್ತಿಗಳ ನಾಯಕತ್ವದ ಪ್ರಶ್ನೆ ಇಲ್ಲ. ನಾವು ಕಾರ್ಮಿಕರ ಬೇಡಿಕೆಗಳೇನಿದೆ ಅವನ್ನ ಸಮಗ್ರವಾಗಿ ಚರ್ಚೆ ಮಾಡಿ ನಾವು ಅದನ್ನ ಒಂದು ಸ್ಪಷ್ಟವಾದಂತ ರೀತಿಯಲ್ಲಿ ಮುಂದೆ ಹೋಗ್ತೀವಿ. ಅದರಿಂದ ಯಾವ ನಾಯಕತ್ವದ ಕೊರತೆಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸಂದರ್ಭದಲ್ಲೂ ಕೂಡ ಇದು ಸಿಐಟಿಯು ಮಾತನಾಡ್ತಾ ಇರುವಂತದ್ದು. ಈ ಸಾರಿಗೆ ನೌಕರರು ಏನಿದ್ದಾರೆ, ಮುಷ್ಕರಕ್ಕೆ ರೆಡಿ ಆಗಿರೋರು ಏನಿದ್ದಾರೆ, ಇವರ ಒಂದು ಪರವಾಗಿ ನಾವು ನಿಲ್ತೀವಿ. ಅವರ ಬೇಡಿಕೆಗಳು ಈಡೇರಬೇಕು. ಇದಕ್ಕೆಲ್ಲ ರೀತಿಯಾಗಿ ಇಲ್ಲಿ ಯಾರೋ ಒಬ್ರು ನಾಯಕ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಸಮಸ್ಯೆಯನ್ನ ಹೇಳ್ಕೊಂಡು ಬಂದಿರುವಂತವ್ರು, ಅವರಿಗೆ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಅದಕ್ಕೆ ನಮ್ಮ ಸಪೋರ್ಟ್, ನಮ್ಮ ಬೆಂಬಲವನ್ನ ನಾವು ನೀಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ನಾಳೆ ನಡೀತಾ ಇರುವಂತಹ ಮುಷ್ಕರಕ್ಕೆ ನಮ್ಮ ಬೆಂಬಲವೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು. 25% ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಯಾರ್ಯಾರು ಈ ಶಕ್ತಿ ಯೋಜನೆ ಜಾರಿಗೊಳಿಸಿದಂತಹ ನೌಕರರು ಯಾರ್ಯಾರಿದ್ದಾರೆ ಅಂದ್ರೆ, ಶಕ್ತಿ ಯೋಜನೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರ ಎಂಟರ್ ಆದಾಗ ಅಲ್ಲಿ ಯಾರ್ಯಾರು ಹೌದು ಶಕ್ತಿ ಯೋಜನೆ ಆರಂಭ ಆಯ್ತು, ಇನ್ಮೇಲಿಂದ ಮಹಿಳೆಯರಿಗೆ ಫ್ರೀ ಆಗಿ ಓಡಾಡಬಹುದು ಬಸ್ಗಳಲ್ಲಿ ಅಂತ ಯಾವಾಗ ಜಾರಿ ಆಯ್ತು, ಆಗ ಇದ್ದಂತಹ ನೌಕರರೇ ಅಲ್ಲಿ ಆರಂಭ ಆದಾಗಿಂದ ಏನೇನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬರ್ತಾ ಇದ್ದಾರೆ ನೋಡ್ತಾ ಹೋದಾಗ 1.15 ಲಕ್ಷ 1.25 ಲಕ್ಷ ನೌಕರರು. ಒಬ್ರಿಗಿಬ್ರಿಗಾದ್ರೆ ಏನೋ ವೇತನ ಸರಿಯಾಗಿ ಬಂದಿಲ್ಲ, ಅದು ಸುಮ್ಮನೆ ಹೇಳ್ತಿರೋದು ಅನ್ಬೋದು. 1.25 ಲಕ್ಷ ಜನ ಸುಮ್ಮನೆ ಹೇಳ್ತಿರೋದಲ್ಲ, ವೇತನದಲ್ಲಿ ಸಮಸ್ಯೆ ಉಂಟಾಗ್ತಿರುತ್ತೆ. ಅದಕ್ಕೇನೆ ಅವ್ರು ರೋಡಿಗಿಳಿತಾ ಇರುವಂತದ್ದು.